ಆಹಾ, ರಸಮ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು 5 ನಿಮಿಷಕ್ಕೆ ಮಾಡುವಂಥ ದಿಢೀರಂಥ ರಸಮ್ ಮಾಡ್ತಾ ಇದ್ದೀನಿ. ಫಟಾಫಟ್ ಆಗೋಗುತ್ತೆ ಈ ರಸಮ್ಗೆ. ಜಾಸ್ತಿ ಏನು ಐಟಮ್ ಬೇಡ, ಸಿಂಪಲ್ ಆಗಿರುತ್ತೆ. ಬನ್ನಿ ಬನ್ನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಏನೇನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟ್ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಸ್ವಲ್ಪ ಮುಂದೆ ಇರಲಿ, ಸ್ವಲ್ಪ ಹಾಕ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ 2, ಹಸಿಮೆಣಸಿನ್ಕಾಯಿ 2, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ 1 ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊ ಹಾಕೋದು ಬೇಡ, ಅರ್ಧ ಟೊಮೊಟೊ ಹಾಕ್ಕೊಳ್ಳೋಣ. ಇಲ್ಲಿ ಅರ್ಧ ಟೊಮೊಟೊ ಹಾಗೆ ಇಟ್ಕೊಳ್ಳೋಣ. ಅದು ಯಾತಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದಿಷ್ಟು ಮಿಕ್ಸಿಗೆ ಹಾಕ್ಕೊಂಬಿಡೋಣ, ಆಯಿತಾ? ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಮ್ಗೆ ಯಾವುದೇ ನೆಗಡಿ ಕೆಮ್ಮು ಜ್ವರ ಇದ್ದರೆ ಇದನ್ನು ಕುಡಿತಾ ಇದ್ದರೆ ಸಾಂಬಾರಂತೂ ಸೂಪರಾಗಿರುತ್ತೆ. ಆ ಥರ ರಸಮ್ ಇರುತ್ತೆ. ಯಾವುದೇ ಥರ ನೆಗಡಿ ಕೆಮ್ಮು ಜ್ವರ ಎಲ್ಲ ಓಡೋಗುತ್ತೆ. ಬನ್ನಿ ಬನ್ನಿ, ಇದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬಿಡೋಣ, ಸರಿನಾ? ಎಲ್ಲ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಮೇನ್ ಬೆಳ್ಳುಳ್ಳಿ ನೋಡಿ, ಇಷ್ಟು ಒಂದು ಅರ್ಧ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದೇನು ಸಿಪ್ಪೆ ಎಲ್ಲ ಬಿಡ್ಸೋಕೆ ಹೋಗ್ಬೇಡಿ, ಹಾಗೆ ವಿಡಿಯೋನ ಫುಲ್ ನೋಡಿ. ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡ್ತೀನಿ ಅಂತಂದರೆ ಎಲ್ಲ ಮಿಸ್ ಆಗಿಬಿಡುತ್ತೆ, ಆಯಿತಾ? ಇದು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಇವಾಗ ರುಬ್ಕೊಂಬಿಡೋಣ. ಎಷ್ಟು ಚೆನ್ನಾಗಿ ರುಬ್ಬಿದೆ, ಅದು ಸ್ಮೆಲ್ಲೇ ಘಮ 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 ಅಂತ ಇದೆ. ಬನ್ನಿ ಇವಾಗ ನಾವು ಒಗ್ಗರಣೆಗೆ ಹಾಕ್ಕೊಂಬಿಡೋಣ. ಒಗ್ಗರಣೆಗೂ ಅಷ್ಟೇ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಅರ್ಧ ಟೊಮೊಟೊ ಐತಲ್ಲ ಅದು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ, ಮತ್ತು ಹಿಂಗು, ಕೊತ್ತಂಬರಿ ಸೊಪ್ಪು. ಬನ್ನಿ ಇವಾಗ ಒಗ್ಗರಣೆ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಐತಲ್ಲ ಅದು ಕಟ್ ಮಾಡಿ ಹಾಕ್ಕೊಳ್ಳೋಣ. ಟೊಮೊಟೊ ಐತಲ್ಲ ಅದು ಕೂಡ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಸಾಕು, ಇಷ್ಟು ಫ್ರೈ ಆಯಿತು ಅಂದ್ರೇ ಸ್ವಲ್ಪ ಇದನ್ನು ಹಿಂಗೆ ಮಸ್ಕೊಂಬಿಡೋಣ. ಒಬ್ಬೊಬ್ರಿಗೆ ಟೊಮೊಟೊ ಇಷ್ಟ ಆಗಲ್ವಲ್ಲ, ಅದಕ್ಕೆ. ಇವಾಗ ಇದಕ್ಕೊಂಚೂರು ಅರಿಶಿನ ಹಾಕ್ಕೊಂಬಿಡೋಣ. ನಾನು ರುಬ್ಕೊಂಡಿದ್ದಲ್ಲ ಅದು, ಇದು ಎಷ್ಟು ಚೆನ್ನಾಗಿ ರುಬ್ಬಿದ್ದೀವಿ ನೋಡಿ. ತುಂಬ ಸಾಫ್ಟಾಗಿ ರುಬ್ಬಕ್ಕೆ ಹೋಗ್ಬೇಡಿ, ಸ್ವಲ್ಪ ದಪ್ಪ ದಪ್ಪನೇ ಇದೆ, ಸರಿನಾ? ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಎಷ್ಟು ಗಮ್ ಅಂತ ಇದೆ ಗೊತ್ತಾ? ಎಷ್ಟು ಗಮ್ ಅಂತ ಇದೆ. ಒಂಚೂರು ನೀರು ಹಾಕ್ಕೊಂಬಿಡೋಣ. ಮಿಕ್ಸಿ ನೀರು ತೊಳೆದಿರೋ ನೀರಿತ್ತು, ಅದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು, ಕ್ವಾಂಟಿಟಿ ನೋಡ್ಕೊಂಡು ಮಾಡಿ, ಸರಿನಾ? ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ, ಆಯಿತಾ? ರಸಮ್ ಯಾವಾಗಲೂ ತೆಳ್ಳಗೆ ಇರಬೇಕು. ತೆಳ್ಳಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು. ನಾನ್ ವೆಜ್ ತಿಂದಮೇಲೆ ರಸಮ್ ಕುಡಿತಾ ಇದ್ದರೆ ಆಹಾ, ಸೂಪರ್ ಟೇಸ್ಟ್ ಇರುತ್ತೆ. ಇದಕ್ಕೊಂಚೂರು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪೇ ನಾವು ಹಾಕೇ ಇಲ್ಲ ಅಲ್ವಾ, ಉಪ್ಪು ಸ್ವಲ್ಪ ಹಾಕ್ಕೊಂಬಿಡೋಣ. ಉಪ್ಪು ನಾನು ಇಲ್ಲಿ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಆಯಿತಾ? ಕಮ್ಮಿ ಇದ್ದರೆ ಬೇಕಾದರೆ ಆಮೇಲೆ ಕೂಡ ಹಾಕ್ಕೋಬೋದು. ಇದೊಂದು ಕುದಿ ಬರಲಿ, ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಫೈನಲಿ ರೆಡಿ ಆಯಿತು ರಸ. ಎಷ್ಟು ಚೆನ್ನಾಗಿದೆ ನೋಡಿ. ಸೇಮ್ ಹೋಟ್ಲಲ್ಲಿ ಕೊಡ್ತಾರಲ್ಲ ನಾನ್ ವೆಜ್ ತಿಂದಮೇಲೆ ರಸಮ್, ಆ ಥರನೇ ಇದೆ. ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಅಮೃತ ಅಮೃತ ಥರ ಇರುತ್ತೆ. ಬನ್ನಿ ಇದೊಂದು ಕುದಿ ಬರಲಿ, ಆಮೇಲೆ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಫೈನಲಿ ಕುದೀತಾ ಇದೆ. ಎಷ್ಟು ಚೆನ್ನಾಗಾಗಿದೆ ರಸಮ್ ನೋಡಿ. ಆಹಾ, ಕಾಣಿಸ್ತಾ ಇದೆಯಾ? ಎಷ್ಟು ಸಕ್ಕತ್ತಾಗಿದೆ. ಸೇಮ್ ಹೋಟೆಲಲ್ಲಿ ನಾವು ನಾನ್ ವೆಜ್ ತಿಂದಮೇಲೆ ಲಾಸ್ಟಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ರಸ ಕೊಡ್ತಾರಲ್ಲ, ಆ ರಸಮ್ ಥರ ಇದೆ. ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ. ಬನ್ನಿ ಬನ್ನಿ ಇವಾಗ ಅನ್ನಕ್ಕೆ ಹಾಕಿ ತೋರಿಸ್ತೀನಂತೆ. ಸಾಕು, ತುಂಬ ಕುದಿಸ್ಕೊಳಕ್ಕೆ ಹೋಗಬೇಡಿ. ತುಂಬ ಕುದಿಸಿದ್ರೆ ಅದ್ರ ಟೇಸ್ಟ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ನಾನು ತಟ್ಟೆಲ್ಲ ಆಲ್ರೆಡಿ ಅನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ರಸಮ್ ನೋಡಿ. ಆಹಾ, ಆ ತೆಳ್ಳಗೆ ಕಲಿಸ್ಕೊಂಡು ತಿನ್ನಬೇಕು ರಸ, ಆವಾಗಲೇ ಮಜಾ ಬರೋದು. ಏನಂತೀರಾ ಅಲ್ವಾ? ನಿಜ ತಾನೇ ನಾನು ಹೇಳ್ತಾ ಇರೋದು. ನೋಡಿ
ಆಹಾ, ನನಗೆ ಸ್ವಲ್ಪ ಸಾರು ಸ್ವಲ್ಪ ಜಾಸ್ತಿ ಇರಬೇಕು ತಿನ್ನೋದಕ್ಕೆ. ಇದು ಅನ್ನ ಕಲಿಸ್ಕೊಂಡು ತಿಂತಾ ಇದ್ರೆ ನೋಡಿ ಬಿಸಿ ಇದೆ, ಅದಕ್ಕೆ ಊಟಕ್ಕೆ ಆಗ್ತಾ ಇಲ್ಲ. ಯಾವ ನೆಗಡಿ ಜ್ವರ ಕೆಮ್ಮು ಎಂಥ ಕಾಯಿಲೆ ಇದ್ರೂ ಫಟಾಫಟ್ ಹೊಟ್ಟೋಗುತ್ತೆ, ಆ ಥರ ಇದೆ ರಸಮ್ಮು. ಆ ಬಿಸಿ ಜಾಸ್ತಿ ಇದೆ. ಅಪ್ಪಪ್ಪಪ್ಪ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾಯಿದೆ. ಮನೆಯೆಲ್ಲ ಬರೀ ಇದೆ ರಸಮ್ ಸ್ಮೆಲ್ಲೇ ಬರ್ತಾಯಿದೆ. ಅದ್ರ ಹೊಗೆ ಹೆಂಗೆ ಬರ್ತಾಯಿದೆ ನೋಡಿ ಅಲ್ವಾ. ರಸಮ್ದು ಎಷ್ಟು ಚೆನ್ನಾಗಿದೆ ಅಂದರೆ ಇದೇ ಥರ ಪರಿಮಳ ಸ್ಮೆಲ್ ಏನಾದ್ರು ನಾನು ಮೊಬೈಲಲ್ಲೇ ಬರಂಗಿದ್ದಿದ್ರೆ ಆ ರಸಮ್ ಸ್ಮೆಲ್ಲೇ ಹಂಗೇನೆ ಅದನ್ನು ಕೂಡ ಅಪ್ಲೋಡ್ ಮಾಡಿಬಿಡ್ತಾ ಇದ್ದೆ. ಏನು ಮಾಡೋದು, ಅಷ್ಟು ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಇದೊಂದು ರೆಸಿಪಿ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ರೆಸಿಪಿ ತೊಗೊಂಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.